ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಆತ್ಮೀಯರೇ, ಸ್ನೇಹಿತರೆ, ಕಾನ್ಸ್ಟಿಟ್ಯೂಷನ್ನಲ್ಲಿ ಕಾಮನ್ ಸಿವಿಲ್ ಕೋಡ್ ಅಂದರೆ ಏನು ಅನ್ನೋದು ಡಿಫೈನ್ ಮಾಡಿಲ್ಲ. ದೇಶದ ಯಾವುದೇ ಕಾನೂನಿನಲ್ಲಿ ಡಿಫೈನ್ ಮಾಡಿಲ್ಲ. ಇದುವರೆಗೂ ಬಂದಿರತಕ್ಕಂಥ ಜಡ್ಜ್ಮೆಂಟ್ಗಳು ಸಹ ಕಾಮನ್ ಸಿವಿಲ್ ಕೋಡ್ ಅಂದರೆ ಏನು ಅನ್ನೋದನ್ನು ಡಿಫೈನ್ ಮಾಡಿಲ್ಲ. ಈಗ ಪ್ರಧಾನಮಂತ್ರಿಯವರ ಒಂದು ಹೇಳಿಕೆಯಿಂದ ಕಾಮನ್ ಸಿವಿಲ್ ಕೋಡ್ ಬಗ್ಗೆ ಈ ದೇಶದಲ್ಲಿ ಚರ್ಚೆ ಪ್ರಾರಂಭ. ಅವ್ರೇನು ಹೇಳ್ತಾರ ನೋಡೋಣ. ದೇಶದ ಪ್ರಧಾನಮಂತ್ರಿಗಳು ಹೇಳುತ್ತಾರೆ, ಒಂದೇ ಕುಟುಂಬದಲ್ಲಿ ಒಬ್ಬೊಬ್ಬರಿಗೆ ಒಂದು ರೀತಿಯ ಕಾನೂನಿದ್ದರೆ ಕುಟುಂಬ ನಡೆಸಲು ಸಾಧ್ಯವೇ? ಅದೇ ರೀತಿ ದೇಶದಲ್ಲಿ ಒಬ್ಬರಿಗೆ ಒಂದು ಕಾನೂನು, ಮತ್ತೊಬ್ಬರಿಗೆ ಇನ್ನೊಂದು ಕಾನೂನು ಇದ್ದರೆ ದೇಶ ಮುನ್ನಡೆಸೋದಕ್ಕೆ ಸಾಧ್ಯನಾ? ಇದು ಪ್ರಧಾನಮಂತ್ರಿಗಳ ಹೇಳಿಕೆ. ಈ ದೇಶದ ಉಪಾಧ್ಯಕ್ಷರು ಕಾಮನ್ ಸಿವಿಲ್ ಕೋಡ್ ದೇಶವನ್ನೇ ಒಂದಾಗಿ ಬಂಧಿಸುತ್ತೆ, ತಡ ಮಾಡಿದರೆ ನಮ್ಮ ಮೌಲ್ಯಗಳು ನಶಿಸಿ ಹೋಗುತ್ತವೆ. ದಿ ಸ್ಪೀಕರ್ ಆಫ್ ರಾಜ್ಯಸಭಾ ಅವರ ಹೇಳಿಕೆ ಇದು. ಜಾರ್ಖಂಡ್ ರಾಜ್ಯಪಾಲರು ಹೇಳ್ತಾರೆ, ಈ ದೇಶದ ಬುಡಕಟ್ಟು ಜನರನ್ನು ಕಾಮನ್ ಸಿವಿಲ್ ಕೋಡ್ ವ್ಯಾಪ್ತಿಯಿಂದ ಹೊರಗಿಡಬೇಕು. ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವರು, ಸ್ಟೇಟ್ ಮಿನಿಸ್ಟರ್ ಹೇಳುತ್ತಾರೆ, ಈಶಾನ್ಯ ಭಾರತ ಬುಡಕಟ್ಟು ಜನರನ್ನು ಕಾಮನ್ ಸಿವಿಲ್ ಕೋಡ್ನಿಂದ ಹೊರಗಿಡಬೇಕು. ಮಾಜಿ ಉಪಾಧ್ಯಕ್ಷರು ಶ್ರೀಯುತ ವೆಂಕಯ್ಯ ನಾಯ್ಡು ಹೇಳ್ತಾರೆ, ಲಿಂಗ ಸಮಾನತೆಗಾಗಿ ಕಾಮನ್ ಸಿವಿಲ್ ಕೋಡ್ ಬೇಕೇ. ಹಂಗಿದ್ರೆ ಕಾಮನ್ ಸಿವಿಲ್ ಕೋಡ್ ಏನು? ಪ್ರಧಾನಮಂತ್ರಿಗಳು ಒಂದೇ ಹೇಳ್ತಾರೆ, ಬೇರೆ ಬೇರೆ ಅಧಿಕಾರದಲ್ಲಿ ಅವರು ಬೇರೆ ಬೇರೆ. ಹಾಗಾಗಿ ಮೊದಲನೇ ಕೆಲಸ ಆಗಬೇಕಾಗಿರೋದು, ಸರ್ಕಾರ ಕಾಮನ್ ಸಿವಿಲ್ ಕೋಡ್ ಅಂದರೆ ಏನು ಅಂತಕ್ಕಂಥದ್ದನ್ನು ಡಿಫೈನ್ ಮಾಡಬೇಕು, ನೆರೇಟ್ ಮಾಡಬೇಕು, ಅದರ ಕ್ಯಾರೆಕ್ಟರಿಸ್ಟಿಕ್ಸನ್ನು ಡಿಫೈನ್ ಮಾಡಿ ದೇಶದ ಜನರ ಮುಂದೆ ಇಡಬೇಕು. ನಾವೆಲ್ಲ ಚರ್ಚೆ ಮಾಡಿ ಎಂಥದ್ದು ಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡಿದ್ರೆ ಅಂಥದ್ದಕ್ಕೆ ಸರ್ಕಾರ ಹೆಜ್ಜೆ ಮುಂದಿಡಬೇಕು. ಇದು ಒಂದನೇ ಪಾಯಿಂಟ್. ಎರಡನೇದಾಗಿ ನನ್ನ ವಿಷಯ ಏನು ಅಂತಂದರೆ, ನಾವೆಲ್ಲ ಸೇರಿ ಇಂಥ ಕಾಮನ್ ಸಿವಿಲ್ ಕೋಡ್ ಇರಲಿ ಅಂತ ಅಭಿಪ್ರಾಯಕ್ಕೆ ಬಂದರೂ ಕೂಡ, ಈಸ್ ಇಟ್ ದಿ ರೈಟ್ ಟೈಮ್ ಟು ಇಂಪ್ಲಿಮೆಂಟ್ ಇಟ್, ಎನ್ಫೋರ್ಸ್ ಇಟ್ ಈಸ್ ದಿ ಕ್ವಶನ್. ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ ಜನರ ಮಧ್ಯೆ ಐಕ್ಯತೆಯನ್ನು ಒಡೆದು ಬಿಸಾಕಿದ್ದಾರೆ. ದೇ ಹ್ಯಾವ್ ಡಿಸ್ಮ್ಯಾಂಟಲ್ಡ್ ದಿ ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದಿ ನೇಷನ್. ಇನ್ ಎ ಸಿಚುಯೇಷನ್ ಲೈಕ್ ದಿಸ್, ಈಸ್ ಇಟ್ ಪ್ರಾಪರ್ ಅಂಡ್ ಅಪ್ರೋಪ್ರಿಯೇಟ್ ಟು ಎನ್ಫೋರ್ಸ್ ಎ ಕಾಮನ್ ಸಿವಿಲ್ ಕೋಡ್, ಈವನ್ ಇಫ್ ಯು ಅಗ್ರಿ? ದೇಶದಲ್ಲಿ ಅನೇಕ ಸಮಸ್ಯೆಗಳಿವೆ. ನಮ್ಮ ಮುಂದೆ ಬೆಲೆ ಏರಿಕೆ ಇದೆ, ಅನಕ್ಷರಸ್ಥರಿದ್ದಾರೆ, ಅನಾರೋಗ್ಯಸ್ಥರಿದ್ದಾರೆ, ನಿರುದ್ಯೋಗಗಳಿದ್ದಾರೆ. ಮಣಿಪುರದಲ್ಲಿ ಬೆಂಕಿ ಉರಿತಾ ಇದೆ. ಕಾಶ್ಮೀರದಲ್ಲಿ ಸಂವಿಧಾನನ ಅನುಷ್ಠಾನಗೊಳಿಸ್ತಾ ಇಲ್ಲ. ದೇಶದ ಅನೇಕ ರಾಜ್ಯಗಳಲ್ಲಿ ಯುದ್ಧಗಳೇ ಪ್ರಾರಂಭ ಮಾಡಿದ್ದಾರೆ ಬೇರೆ ಬೇರೆ ಶಕ್ತಿಗಳು. ಇವು ನಮಗೆ ಪ್ರಯಾರಿಟಿ ಆಗಬೇಕಾ? ಕಾಮನ್ ಸಿವಿಲ್ ಕೋಡ್ ಪ್ರಯಾರಿಟಿ ಆಗಬೇಕು. ಹಾಗಾಗಿ ದಿಸ್ ಈಸ್ ನಾಟ್ ದಿ ಅಪ್ರೋಪ್ರಿಯೇಟ್ ಟೈಮ್ ಫಾರ್ ಎನ್ಫೋರ್ಸಿಂಗ್ ಎ ಕಾಮನ್ ಸಿವಿಲ್ ಕೋಡ್, ಈವನ್ ಇಫ್ ಯು ಆಲ್ ಅಗ್ರಿ ಅಬೌಟ್ ದಿ ಡೆಫಿನಿಷನ್. ಮೈ ಥರ್ಡ್ ಪಾಯಿಂಟ್ ಈಸ್, ದೇರ್ ಆರ್ ಸರ್ಟನ್ ಏರಿಯಾಸ್ ವೇರ್ ವಿ ಆರ್ ರಿಕ್ವೈರ್ಡ್ ಟು ಬ್ರಿಂಗ್ ಎ ಕಾಮನ್ ಕೋಡ್. ಬಿಫೋರ್ ಕಾಮನ್ ಸಿವಿಲ್ ಕೋಡ್, ದೇರ್ ಈಸ್ ನೀಡ್ ಟು ಬ್ರಿಂಗ್ ಕಾಮನ್ ಕೋಡ್ ಇನ್ ಸರ್ಟನ್ ಏರಿಯಾಸ್. ಉದಾಹರಣೆಗೆ,
ಹಿಂದೂ ಪರ್ಸನಲ್ ಲಾನಲ್ಲಿ ಮಹಿಳೆಗೆ ಮೇಂಟೆನೆನ್ಸ್ ನೀಡೋದಕ್ಕೆ ಅವಕಾಶ ಇದೆ. ಕ್ರೈಸ್ತ ಪರ್ಸನಲ್ ಲಾನಲ್ಲಿದೆ, ಮುಸಲ್ಮಾನ್ ಪರ್ಸನಲ್ ಲಾನಲ್ಲಿ ಇಲ್ಲ. ಆದರೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಸಹಬಾನು ಕೇಸ್ ಪ್ರಕರಣದಿಂದ ಈಚೆಗೆ ಮುಸ್ಲಿಂ ಮಹಿಳೆಗೂ ಜೀವನಾಂಶ ಕೊಡಬೇಕು ಅಂತಕ್ಕಂಥದ್ದಾಗಿದೆ. ಅದರಿಂದ ನಾವೆಲ್ಲವೂ ಅದನ್ನು ಒಪ್ಪಿ ಇವತ್ತು ನಡೀತಾ ಇದೆ. ಹಾಗಾಗಿ ಒಂದೊಂದು ಧರ್ಮದ ಮಹಿಳೆ ಒಂದೊಂದು ಕದಾನ ತಟ್ಟಬೇಕು, ಒಂದೊಂದು ಡಿಗ್ರಿ ಆಫ್ ಪ್ರೂಫನ್ನು ನೀಡಬೇಕು, ಒಂದೊಂದು ಕ್ವಾಂಟಮ್ ಆಫ್ ಕಾಂಪನ್ಸೇಷನ್ ಮೇಂಟೆನೆನ್ಸ್ ತಗೋಬೇಕು. ವೈ ವಿ ಶುಡ್ ನಾಟ್ ಬ್ರಿಂಗ್ ಎ ಕಾಮನ್ ಕೋಡ್ ಫಾರ್ ಆಲ್ ದಿ ವುಮೆನ್ ಇನ್ ದಿ ಕಂಟ್ರಿ where they can get easily and a living maintenance, a decent living maintenance. ಅದೇ ರೀತಿ ಹಿಂದೂ ಪರ್ಸನಲ್ ಲಾನಲ್ಲಿ ಅಡಾಪ್ಷನ್ಗೆ ಅವಕಾಶ ಇದೆ, ಕ್ರೈಸ್ತ ಪರ್ಸನಲ್ ಲಾನಲ್ಲಿ ಅಡಾಪ್ಷನ್ಗೆ ಅವಕಾಶ ಇದೆ. ಆದರೆ ಮುಸಲ್ಮಾನ್ ಪರ್ಸನಲ್ ಲಾಲ್ಲಿ ಅಡಾಪ್ಷನ್ಗೆ ಅವಕಾಶ ಇಲ್ಲ. ಆದರೆ ಈ ವಿಚಾರದಲ್ಲೂ ಕೂಡ ಭಾರತದ ಸರ್ವೋಚ್ಚ ನ್ಯಾಯಾಲಯ ಅಂತಾರಾಷ್ಟ್ರೀಯ ಬೆಳವಣಿಗೆಗಳನ್ನು ಗಮನಿಸಿಕೊಂಡು taking into consideration the international developments, Supreme Court said even an Indian Muslim is entitled to take in adoption. ಆಗಿದ್ದಾಗ ಹಿಂದೂದವರಿಗೆ ಒಂದು ರೀತಿ, ಕ್ರೈಸ್ತರಿಗೆ ಇನ್ನೊಂದು ರೀತಿ, ಮುಸಲ್ಮಾನ್ಗೆ ಇನ್ನೊಂದು ರೀತಿ, ಇವೆಲ್ಲವನ್ನು ವಾಟ್ ಈಸ್ ದಿ ರೈಟ್ ಆಫ್ ಅಡಾಪ್ಟಿವ್ ಪೇರೆಂಟ್ಸ್, ವಾಟ್ ಆರ್ ದಿ ರೈಟ್ಸ್ ಆಫ್ ಅಡಾಪ್ಟಿವ್ ಚೈಲ್ಡ್, ವಾಟ್ ಆರ್ ದಿ ರೈಟ್ಸ್ ಆಫ್ ನ್ಯಾಚುರಲ್ ಪೇರೆಂಟ್ಸ್, ಇದ್ರ ಬಗ್ಗೆ ನಾವೊಂದು ಕಾಮನ್ ಯಾಕೆ ತರಬಾರ್ದು ಕೋಡು? ಹಾಗಾಗಿ ಇಂಥ ಅನೇಕ ವಿಚಾರ. ಈಗ ಉದಾಹರಣೆಗೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ, ಇತರೆ ಹೈಕೋರ್ಟ್ಗಳು ಕೂಡ ಆಕ್ಸಿಡೆಂಟ್ನಲ್ಲಿ ಒಂದು ಮಹಿಳೆ ಸತ್ತೋದ್ರೆ ವಾಟ್ ಈಸ್ ಹರ್ ಕಾಂಟ್ರಿಬ್ಯೂಷನ್ ವೆನ್ ಸಿ ವಾಸ್ ಅಲೈವ್ ಟು ದಿ ಫ್ಯಾಮಿಲಿ ಅಂತೇಳಿ ಗಂಡನಿಗೆ ಮತ್ತು ಮಕ್ಕಳಿಗೆ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ತಮಿಳುನಾಡಿನಲ್ಲಿ ಒಂದು ತೀರ್ಪು ಹೈಕೋರ್ಟ್ನವರು ಕೊಟ್ಟಿದ್ದಾರೆ. ಮದುವೆ ಆದ ನಂತರ ಸಂಪಾದನೆ ಮಾಡ್ತಕ್ಕಂಥ ಆಸ್ತಿಯಲ್ಲಿ ಕೇವಲ ಯಾರ ಹೆಸರಿನಲ್ಲಿರುತ್ತೋ ಅವ್ರಿಗೆ ಸೇರಿದ್ದಲ್ಲ, ಗಂಡನ ಹೆಸರಿನಲ್ಲಿದ್ದರೆ ಹೆಂಡತಿಗೂ ಪಾಲಿದೆ, ಹೆಂಡತಿ ಹೆಸರಿನಲ್ಲಿದ್ದರೆ ಗಂಡನಿಗೂ ಪಾಲಿದೆ. ಆಗಿದ್ದಾಗ ನಾವು ಎಲ್ಲ ಮಹಿಳೆಯರಿಗೆ ಇದು ಅಪ್ಲೈ ಆಗುವಂಥ ರೀತಿಯಲ್ಲಿ ಯಾಕೆ ಒಂದು ಕಾನೂನು ತರಬಾರ್ದು? ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಕಾಮನ್ ಸಿವಿಲ್ ಕೋಡ್ ಹೋಗೋದಕ್ಕಿಂತ ಮುಂಚೆ ಕೆಲವು ಏರಿಯಾಗಳಲ್ಲಿ ದೇರ್ ಈಸ್ ಅರ್ಜೆಂಟ್ ಆ್ಯಂಡ್ ಇಮ್ಮಿಡಿಯೇಟ್ ನೀಡ್ ಟು ಬಿಲ್ಡ್ ಎನ್ ಎನ್ವೈರ್ನ್ಮೆಂಟ್ ವೇರ್ ವಿ ಕ್ಯಾನ್ ಬ್ರಿಂಗ್ ಕಾಮನ್ ಕೋಡ್. ಕೊನೆಯದಾಗಿ ನಾನು ಹೇಳ್ತಕ್ಕಂಥ ಒಂದೇ ಒಂದು ಮಾತು ನಿಮಗೇನು ಅಂತಂತಂದರೆ, ಸಾವಿರಾರು ವರ್ಷಗಳಿಂದ ಈ ಧರ್ಮಗಳು ಹುಟ್ಟಿರೋದು. ಹಿಂದೂ ಧರ್ಮಕ್ಕೆ 5,000 ವರ್ಷಗಳ ಇತಿಹಾಸ, ಬೌದ್ಧ ಧರ್ಮಕ್ಕೆ 2,600 ವರ್ಷಗಳ ಇತಿಹಾಸ, ಅದಕ್ಕಿಂತ 150 ವರ್ಷಗಳ ಹಳೆಯದು ಜೈನಿಸಂ, 1,700 ವರ್ಷಗಳಾಗ್ತಾ ಇದೆ ಸುಮಾರು ಇಸ್ಲಾಂ ಧರ್ಮ ಜನಿಸಿ. ಈ ರೀತಿ ಸಾವಿರಾರು ವರ್ಷಗಳಿಂದ ಧರ್ಮಗಳು ಹುಟ್ಟಿದಾಗ ಆ ಧರ್ಮಗಳು ಆವತ್ತಿನ ಅವಶ್ಯಕತೆಗೆ ಕೆಲವು ಕಟ್ಟುಪಾಡುಗಳನ್ನು, ನಿಬಂಧನೆಗಳನ್ನು ವಿಧಿಸಿದ್ದಾರೆ. ನಾವು 21ನೇ ಶತಮಾನದಲ್ಲಿ, ಈ ಕಾಲಮಾನದಲ್ಲಿ ಜಗತ್ತಿನ ಎಲ್ಲ ಕ್ಷೇತ್ರಗಳಲ್ಲೂ ಕ್ರಾಂತಿಕಾರಿಕ ಬದಲಾವಣೆಗಳು ಬಂದಿವೆ. ರೆವಲ್ಯೂಷನರಿ ಚೇಂಜಸ್ ಹ್ಯಾವ್ ಟೇಕನ್ ಪ್ಲೇಸ್ ಇನ್ ಆಲ್ಮೋಸ್ಟ್ ಆಲ್ ಫೀಲ್ಡ್ಸ್. ಇಂಥ ಸಂದರ್ಭದಲ್ಲಿ ನಾವು ಟಿ ವಿ ನೋಡಬಾರ್ದು ಅನ್ನೋಕ್ಕಾಗತ್ತಾ? ರೇಡಿಯೋ ಕೇಳಬಾರ್ದು ಅನ್ನೋದಕ್ಕಾಗತ್ತಾ? ಮೊಬೈಲ್ ಇಟ್ಕೋಬಾರ್ದು ಅನ್ನೋಕ್ಕಾಗತ್ತಾ? ಹೇರ್ ಕಟ್ ಮಾಡ್ಕೋಬಾರ್ದು ಅಂತ ಅನ್ನೋಕ್ಕಾಗತ್ತಾ? ಜುಟ್ಟು ಬಿಡಿ ಈಗಲೂ ಅಂತ ಹೇಳೋಕ್ಕಾಗತ್ತಾ? ಪ್ಯಾಂಟು ಶರ್ಟು ಹಾಕಬೇಡಿ, ಧೋತಿ ಕಟ್ಕೊಳ್ಳಿ ಅಂತ ಹೇಳೋಕ್ಕಾಗತ್ತಾ? ಹಾಗಾಗಿ ಎಲ್ಲ ಧರ್ಮದ ಧರ್ಮಗುರುಗಳು ತಮ್ಮ ಧರ್ಮಗಳನ್ನು ಅಪ್ಡೇಟ್ ಮಾಡ್ಕೋಬೇಕು. ಆ ದಿಕ್ಕಿನಲ್ಲಿ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಈ ಸುಧಾರಣೆ ಪರ್ವ ಧರ್ಮಗಳಲ್ಲೇ ಪ್ರಾರಂಭ ಆಗಬೇಕು. ಅದಕ್ಕೆ ಧರ್ಮಗುರುಗಳು ಮುಂದಾಗಬೇಕು. ಇತಿಹಾಸದ ಪಾಠ ಏನು ಅಂತಂದರೆ, ಯಾರು ಈ ಚಕ್ರಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾರೋ ಅವು ಹಿಂದೆ ಉಳಿದು ಬಿಟ್ಟಿದ್ದಾರೆ, ಚಕ್ರ ಮುಂದೆ ಹೋಗ್ತಾ ಇದೆ. ಈ ಧರ್ಮಗುರುಗಳು ಕೂಡ ತಮ್ಮ ಧರ್ಮಗಳಲ್ಲಿರ್ತಕ್ಕಂಥ ಈ ಕಟ್ಟುಪಾಡುಗಳನ್ನು ಅಪ್ಡೇಟ್ ಮಾಡಿಕೊಂಡು ಕೆಲವನ್ನು ಬಿಡಬೇಕಾಗತ್ತೆ, ಕೆಲವನ್ನು ಸರಳೀಕರಿಸಬೇಕಾಗತ್ತೆ, ಹೊಸದನ್ನು ತಬ್ಕೋಬೇಕಾಗತ್ತೆ. ಈ ದಿಕ್ಕಿನಲ್ಲಿ ಧರ್ಮಗುರುಗಳು ಪ್ರಯತ್ನ ಮಾಡಿದರೆ, ಅಂತಹ ಒಂದು ವಾತಾವರಣ ದೇಶ ನಿರ್ಮಾಣ ಮಾಡಿದ್ರೆ ನಂತರ ನಾವೆಲ್ಲ ಕೂತು ಮತ್ತೆ ಚರ್ಚೆ ಮಾಡೋಣ, ಕಾಮನ್ ಸಿವಿಲ್ ಕೋಡ್ ಬೇಕಾ ಬೇಡವಾ ಅಂತ. ಆ ದಿಕ್ಕಿನಲ್ಲಿ ಇಡೀ ದೇಶ ಚರ್ಚೆ ನಡೀಲಿ ಅಂತ ಆಶಿಸುತ್ತಾ ಎಲ್ಲರಿಗೂ ಅವಕಾಶಕ್ಕಾಗಿ ನಮಸ್ಕಾರ.